ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಯಾರೋ ಮಾಡಿದ್ದ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸುವುದು, ನಂಬಿದವರೇ ನಿಮ್ಮನ್ನ ಪಾತಾಳಕ್ಕೆ ತಳ್ಳುವುದು, ಎಷ್ಟೇ ಒಳ್ಳೆಯವರಾಗಿದ್ದರೂ ಕೊನೆಗೆ ದಡ್ಡ ಎಂದು ಕರೆಸಿಕೊಳ್ಳುವುದು, ಇದೇನಾ ಮೀನರಾಶಿಯವರ ಹಣೆಬರಹ? ಹಗಲು ರಾತ್ರಿ ನನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ? ನಾನು ಯಾವ ತಪ್ಪು ಮಾಡಿದೆ? ನಾನು ಜನರಿಗೆ ಸಹಾಯ ಮಾಡಿದ್ದೇ ತಪ್ಪ? ನನಗೆ ಯಾಕೆ ಹೀಗಾಗುತ್ತಿದೆ? ಕಷ್ಟ ಎಂದು ಬಂದವರಿಗೆಲ್ಲ ನನ್ನ ಕೈಲಾದಷ್ಟು ಸಹಾಯ ಮಾಡಿದೆ. ಆದರೆ ಸಹಾಯ ಮಾಡಿದವರೇ, ಸಹಾಯ ಪಡೆದವರೇ ಈಗ ನನ್ನನ್ನು ದೂರುತ್ತಿದ್ದಾರೆ ಎಂದು ಎಂದಾದರೂ ನಿಮಗೆ ಅನಿಸಿದೆಯಾ? ಹೌದು, ಆತ್ಮೀಯ ಮೀನರಾಶಿಯವರೇ, ನೀವು ಸಾಕ್ಷಾತ್ ದೇವತಾ ಮನುಷ್ಯರು. ಗುರುಗ್ರಹದ ಆಶೀರ್ವಾದ ಪಡೆದ ನೀವು ಈ ರಾಶಿಚಕ್ರದ ಅಂತಿಮ ರಾಶಿ. ಅಂದರೆ ಉಳಿದ 11 ರಾಶಿಗಳ ಜ್ಞಾನ ಮತ್ತು ಅನುಭವ ನಿಮ್ಮ ಒಬ್ಬರಲ್ಲೇ ಇದೆ. ನಿಮ್ಮದು ಕಲ್ಮಶವಿಲ್ಲದ ಹಾಲಿನಂತಹ ಮನಸ್ಸು. ದಾರಿಯಲ್ಲಿ ಹೋಗುವವರ ನೋವಿಗೂ ಕಣ್ಣೀರು ಹಾಕುವ ಕರುಣಾಮಯಿಗಳು ನೀವು. ಕಲೆ, ಸಾಹಿತ್ಯ ಮತ್ತು ದೈವ ಭಕ್ತಿಯಲ್ಲಿ ನಿಮಗೆ ಸಾಟಿ ಇಲ್ಲ. ನಿಮ್ಮ ಇಂಟ್ಯೂಷನ್ ಅಥವಾ ಅಂತಃಪ್ರೇರಣೆ ಅಷ್ಟೊಂದು ಶಕ್ತಿಶಾಲಿ ಅಂದರೆ ಮುಂದೆ ಆಗುವುದನ್ನು ನೀವು ಊಹಿಸಬಲ್ಲಿರಿ. ಆದರೆ ಆತ್ಮೀಯ ಮೀನರಾಶಿಯವರೇ, ಎದೆ ಮೇಲೆ ಕೈ ಇಟ್ಟು ಹೇಳಿ, ಜಗತ್ತಿನ ಕಷ್ಟಗಳಿಗೆಲ್ಲ ಮರುಗುವ ನೀವು ನಿಮ್ಮ ಕಷ್ಟಗಳಿಗೆ ಯಾಕೆ ಪರಿಹಾರ ಕಂಡುಕೊಳ್ಳಲಾಗ್ತಿಲ್ಲ? ಜ್ಞಾನದ ಕಾರಕ ಗುರುವಿನ ರಾಶಿಯಲ್ಲಿ ಹುಟ್ಟಿದ ನೀವು ಜೀವನದ ಪರೀಕ್ಷೆಯಲ್ಲಿ ಯಾಕೆ ಫೇಲ್ ಆಗುತ್ತಿದ್ದೀರಿ? ಎಷ್ಟೋ ಜನ ನಿಮ್ಮ ಕಣ್ಣ ಮುಂದೆ ಬೆಳೆದು ನಿಂತರೂ ನೀವು ಮಾತ್ರ ಇನ್ನೂ ಅಲ್ಲೇ ಇದ್ದೀರಿ. ಅಂದರೆ ಅದಕ್ಕೆ ಕಾರಣವೇನು? ನಿಮ್ಮ ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದಕ್ಕೆ, ಹಣ ನಿಲ್ಲದಿರುವುದಕ್ಕೆ, ಅಥವಾ ಪದೇ ಪದೇ ಮೋಸ ಹೋಗುವುದಕ್ಕೆ ಗ್ರಹಗಳ ದೋಷಕ್ಕಿಂತ ಹೆಚ್ಚಾಗಿ ನಿಮ್ಮದೇ ಆದ ಒಂದು ಗುಪ್ತ ದೌರ್ಬಲ್ಯ ಕಾರಣವಾಗಿದೆ. ಹೌದು, ಇದು ಕಹಿ ಸತ್ಯ. ನಿಮ್ಮ ಶತ್ರುಗಳು ಹೊರಗಿಲ್ಲ, ನಿಮ್ಮ ಅತಿಯಾದ ಒಳ್ಳೆತನದ ಮುಖವಾಡದ ಹಿಂದೆಯೇ ಅಡಗಿದ್ದಾರೆ. ಆ ಒಂದು ಗುಣ ನಿಮ್ಮನ್ನ ಎಷ್ಟರ ಮಟ್ಟಿಗೆ ಆವರಿಸಿದೆ ಅಂದರೆ ನೀವು ವಾಸ್ತವ ಪ್ರಪಂಚವನ್ನೇ ಮರೆತು ಭ್ರಮೆಯ ಲೋಕದಲ್ಲಿ ಬದುಕುತ್ತಿದ್ದೀರಿ. ದೇವತೆಗಳಂತೆ ಪೂಜಿಸಲ್ಪಡಬೇಕಾದ ನೀವು ಇಂದು ಕೆಲವರ ಕೈಯಲ್ಲಿ ಆಟದ ಬೊಂಬೆಯಾಗಿದ್ದೀರಿ. ಮೀನರಾಶಿಯವರ ಬದುಕನ್ನೇ ಹಾಳು ಮಾಡುತ್ತಿರುವ ಆ ರಹಸ್ಯವೇನು? ಮತ್ತೆ ನೀವು ಸಮುದ್ರದಂತೆ ಗಾಂಭೀರ್ಯದಿಂದ ಬದುಕಬೇಕಾದ್ರೆ ಏನು ಮಾಡಬೇಕು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇವೆ. ಇದನ್ನು ಪೂರ್ತಿಯಾಗಿ ನೋಡಿ, ಯಾಕಂದರೆ ಇದು ಕೇವಲ ವಿಡಿಯೋ ಅಲ್ಲ, ನಿಮ್ಮ ಬದುಕಿನ ಕನ್ನಡಿ. ಆ ದೊಡ್ಡ ದೌರ್ಬಲ್ಯದ ಬಗ್ಗೆ ತಿಳಿಯುವ ಮೊದಲು ನಿಮ್ಮ ಶಕ್ತಿ ಏನೆಂದು ತಿಳಿಯಿರಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಗುರುದೇವ ಅಂತ ಕಮೆಂಟ್ ಮಾಡಿ. ಮೀನರಾಶಿಯ ಚಿಹ್ನೆ 2 ಮೀನುಗಳು ಒಂದಕ್ಕೊಂದು ಅಂಟಿಕೊಳ್ಳದ ಹಾಗೆ ಚಲಿಸುತ್ತಿರುವಂತಹ ಚಿತ್ರವಾಗಿದೆ. ಮೀನರಾಶಿ ದ್ವಿಸ್ವಭಾವ ರಾಶಿಯಾಗಿರುವುದರಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಒದ್ದಾಡುತ್ತಾರೆ. ಮೀನರಾಶಿಯವರು ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ದೃಢವಾದ ನಂಬಿಕೆ ಉಳ್ಳವರು. ಮೀನರಾಶಿಯವರು ತನ್ನ ಜೀವನ ಸಂಗಾತಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವವರು. ಕರುಣೆ, ದಯೆ, ಕ್ಷಮಾಗುಣ 12 ರಾಶಿಗಳಿಗೆ ಹೋಲಿಸಿದರೆ ಮೀನರಾಶಿಯವರಲ್ಲಿ ಹೆಚ್ಚಾಗಿ ಕಾಣಬಹುದು. ಜಲತತ್ವ ರಾಶಿಯಾಗಿರುವುದರಿಂದ ಹೊಂದಿಕೊಳ್ಳುವಂತಹ ಸ್ವಭಾವ, ನೀರಿನಷ್ಟೇ ಸರಳ, ಶುದ್ಧವಾಗಿರುತ್ತಾರೆ. ಇವರ ವಿಚಾರ, ಮಾತನಾಡುವಂತಹ ರೀತಿ, ಯೋಚಿಸುವಂತಹ ರೀತಿ, ಇವರ ಕಾರ್ಯವೈಖರಿ, ಇವರು ನೋಡುವ ನೋಟಗಳಲ್ಲಿ ವಿಶೇಷತೆ, ಸರಳತೆಯನ್ನು ಕಾಣಬಹುದು. ಎಷ್ಟೇ ಕಷ್ಟಕರವಾದಂತಹ, ಕ್ಲಿಷ್ಟಕರವಾದಂತಹ ಕೆಲಸವನ್ನು ಕೊಟ್ಟರೂ ಕ್ಷಣ ಮಾತ್ರದಲ್ಲಿಯೇ ಅತಿ ಸುಲಭವಾಗಿ ಮಾಡಿ ಮುಗಿಸುತ್ತಾರೆ. ಮೀನರಾಶಿಯವರೇ, ನೀವು ನೀರಿನ ತತ್ವದವರು. ನೀರು ಹೇಗೆ ಯಾವ ಪಾತ್ರೆಗೆ ಹಾಕಿದರೂ ಅದರ ಆಕಾರ ಪಡೆಯುತ್ತದೆಯೋ ಹಾಗೆ ನೀವು ಎಲ್ಲರೊಂದಿಗೂ ಹೊಂದಿಕೊಳ್ಳುತ್ತೀರಿ. ಮೊದಲನೆಯದಾಗಿ ನಿಮ್ಮ ಅದ್ಭುತವಾದ ಕಲ್ಪನಾ ಶಕ್ತಿ. ಬೇರೆ ರಾಶಿಯವರಿಗೆ ಕಾಣದ ಸುಂದರ ಜಗತ್ತು ನಿಮ್ಮ ಕಣ್ಣಿಗೆ ಕಾಣುತ್ತದೆ. ಎರಡನೆಯದಾಗಿ ನಿಮ್ಮ ಕ್ಷಮಾಗುಣ. ನಿಮಗೆ ಎಷ್ಟೇ ದ್ರೋಹ ಮಾಡಿದವರನ್ನು ನೀವು ಕ್ಷಮಿಸಿ ಬಿಡುತ್ತೀರಿ. ದ್ವೇಷ ಸಾಧಿಸುವುದು ನಿಮ್ಮ ಜಾಯಮಾನದಲ್ಲೇ ಇಲ್ಲ. ಮೂರನೆಯದಾಗಿ ನಿಮ್ಮ ತ್ಯಾಗ ಮನೋಭಾವ. ಪ್ರೀತಿಗಾಗಿ, ಕುಟುಂಬಕ್ಕಾಗಿ ನೀವು ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಿರುತ್ತೀರಿ. ಇಷ್ಟೆಲ್ಲ ದೈವಿಕ ಗುಣಗಳಿದ್ದರೂ ನೀವು ಯಾಕೆ ಸೋಲುತ್ತಿದ್ದೀರಿ? ನಿಮ್ಮ ಈ ಗುಣಗಳೇ ನಿಮಗೆ ಉರುಳಾಗಿದ್ದು ಹೇಗೆ? ಬನ್ನಿ, ಕಟು ಸತ್ಯವನ್ನ ಎದುರಿಸೋಣ. ಮೀನರಾಶಿಯವರೇ, ನಿಮ್ಮನ್ನ ಯುದ್ಧ ಮಾಡಿ ಯಾರೂ ಸೋಲಿಸಬೇಕಿಲ್ಲ. ನಿಮ್ಮನ್ನ ಮುಳುಗಿಸುತ್ತಿರುವುದು ನಿಮ್ಮ ಆ ಒಂದು ಗುಣ. ಅದೇ ಅತಿಯಾದ ಭಾವುಕತೆ ಮತ್ತು ವಾಸ್ತವ ಪ್ರಜ್ಞೆ ಇಲ್ಲದ ಕುರುಡು ನಂಬಿಕೆ. ಇದು ಕೇಳಲು ಸಾಧಾರಣ ಎನಿಸಬಹುದು, ಆದರೆ ಇದೇ ನಿಮ್ಮ ಬದುಕಿನ ಕನಸಿನಿಗೆ ನಷ್ಟ. ಮೀನರಾಶಿಯವರು ಬುದ್ಧಿಯಿಂದ ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಹೃದಯದಿಂದ ಯೋಚಿಸುತ್ತಾರೆ. ಯಾರಾದರೂ ಬಂದು ಕಣ್ಣೀರು ಹಾಕಿದ್ರೆ ಸಾಕು, ಅವರ ಹಿನ್ನೆಲೆ ನೋಡದೆ, ಅವರು ಒಳ್ಳೆಯವರೇ ಕೆಟ್ಟವರೇ ಎಂದು ಪರೀಕ್ಷಿಸದೆ ನಿಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು
ಅವರಿಗೆ ಸಹಾಯ ಮಾಡುತ್ತೀರಿ. ಅವರು ಸುಳ್ಳು ಹೇಳುತ್ತಿದ್ದಾರೆ ಅಂತ ನಿಮ್ಮ ಒಳಗಿನ ಧ್ವನಿ ನಿಮಗೆ ಎಚ್ಚರಿಕೆ ಕೊಡುತ್ತಿದ್ದರೂ ನೀವು ಅದನ್ನು ನಿರ್ಲಕ್ಷಿಸಿ ಪಾಪ ಅವರು ಬದಲಾಗಬಹುದು ಎಂದು ನಂಬುತ್ತೀರಿ. ವಾಸ್ತವ ಪ್ರಪಂಚ ತುಂಬ ಕ್ರೂರಿಯಾಗಿದೆ ಅನ್ನೋದು ನಿಮಗೆ ಗೊತ್ತಿದ್ದರೂ ನೀವು ಒಂದು ಕನಸಿನ ಲೋಕದಲ್ಲಿ ಬದುಕಲು ಇಷ್ಟಪಡುತ್ತೀರಿ. ಕಷ್ಟಗಳು ಬಂದಾಗ ಅದನ್ನು ಎದುರಿಸುವ ಬದಲು ಅದರಿಂದ ಓಡಿ ಹೋಗಲು ಅಥವಾ ನಿದ್ದೆ, ವ್ಯಸನ ಅಥವಾ ಒಂಟಿತನಕ್ಕೆ ಶರಣಾಗಲು ನೋಡುತ್ತೀರಿ. ಈ ಅತಿಯಾದ ಭಾವುಕತೆ ಮತ್ತು ಪಲಾಯನವಾದ ನಿಮ್ಮ ಜೀವನದ ಮೇಲೆ ಬೀರುತ್ತಿರುವ 3 ಭಯಂಕರ ಪರಿಣಾಮಗಳನ್ನು ಗಮನಿಸಿ. ಮೊದಲನೆಯದಾಗಿ ಭಾವನಾತ್ಮಕ ಶೋಷಣೆ. ಜನರು ನಿಮ್ಮನ್ನು ಕೇವಲ ಬಳಸಿಕೊಳ್ಳಲು ಹತ್ತಿರ ಬರುತ್ತಾರೆ. ಮೀನರಾಶಿಯವರು ಬೇಗ ಕರಗುತ್ತಾರೆ ಅಂತ ಎಲ್ಲರಿಗೂ ಗೊತ್ತು. ನಿಮ್ಮ ಹತ್ತಿರ ಬಂದು ನಾಟಕವಾಡಿ ನಿಮ್ಮ ಹಣವನ್ನು, ಪ್ರೀತಿಯನ್ನು ದೋಚಿಕೊಂಡು ಹೋಗುತ್ತಾರೆ. ನೀವು ಮೋಸ ಹೋದ ನಂತರವೂ ಅವರೇನು ಮಾಡ್ತಾರೆ, ಪಾಪ ಪರಿಸ್ಥಿತಿ ಆಗಿತ್ತು ಅಂತ ಅವರಿಗೆ ಸಪೋರ್ಟ್ ಮಾಡ್ತೀರಿ. ಇದು ನಿಮ್ಮನ್ನು ನೀವು ಪಾತಾಳಕ್ಕೆ ತಳ್ಳಿಕೊಂಡಂತೆ ಅಲ್ಲವೇ? ಎರಡನೆಯದಾಗಿ ಆರ್ಥಿಕ ಅಸ್ಥಿರತೆ. ಮೀನರಾಶಿಯವರಿಗೆ ಹಣ ಸಂಪಾದಿಸುವ ಅದ್ಭುತ ಐಡಿಯಾಗಳಿವೆ, ಆದರೆ ಹಣ ಉಳಿಸುವ ಬುದ್ಧಿ ಇಲ್ಲ. ಯಾರೋ ಕಷ್ಟ ಅಂದ್ರು ಅಂತ ಸಾಲ ಕೊಡ್ತೀರಿ ಅಥವಾ ಬೇರೆಯವರ ಸಾಲಕ್ಕೆ ನೀವು ಶ್ಯೂರಿಟಿ ಹಾಕ್ತೀರಿ. ಕೊಟ್ಟ ಹಣ ವಾಪಸ್ ಕೇಳಲು ನಿಮಗೆ ಮುಜುಗರ. ಹೀಗಾಗಿ ದುಡಿದು ಬೇರೆಯವರ ಪಾಲಾಗುತ್ತದೆಯೇ ಹೊರತು ನಿಮ್ಮ ಜೇಬಿನಲ್ಲಿ ಬಿಡಿಗಾಸು ಉಳಿಯಲ್ಲ. ಮೂರನೆಯದಾಗಿ ಅವಕಾಶಗಳ ನಾಶ. ಮತ್ತೊಂದು ಸೋಮಾರಿತನ. ಮೀನರಾಶಿಯವರು ಕನಸು ಕಾಣುವುದರಲ್ಲಿ ಎತ್ತಿದ ಕೈ. ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಮನಸ್ಸಲ್ಲೇ ಅರಮನೆ ಕಟ್ಟಿತೀರಿ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರುವಾಗ ಆಲಸ್ಯ ಮಾಡುತ್ತೀರಿ. ಅಥವಾ ಚಿಕ್ಕದೊಂದು ಸಮಸ್ಯೆ ಬಂದರೂ ಎದೆಗುಂದಿ ಕೂತು ಬಿಡುತ್ತೀರಿ. ನಿಮ್ಮ ಕಲ್ಪನಾ ಲೋಕದಿಂದ ಹೊರಬಂದು ಕೆಲಸ ಮಾಡಲು ನಿಮಗೆ ಮನಸ್ಸಾಗುವುದಿಲ್ಲ. ಇದರಿಂದ ಎಷ್ಟೋ ಅದ್ಭುತ ಪ್ರತಿಭೆ ಇದ್ದರೂ ನೀವು ಮೂಲೆ ಗುಂಪಾಗಿದ್ದೀರಿ. ಮೀನರಾಶಿಯವರೇ, ಸಾಕು ಈ ಮುಗ್ಧತೆ. ಜಗತ್ತು ನೀವು ಅಂದುಕೊಂಡಷ್ಟು ಒಳ್ಳೆಯದಲ್ಲ. ನೀವು ಬದುಕಬೇಕು, ಗೆಲ್ಲಬೇಕು ಅಂದರೆ ಈಗಲೇ ಈ 3 ಕಠಿಣ ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಮೊದಲನೆಯದಾಗಿ ವ್ಯಾವಹಾರಿಕವಾಗಿರುವುದನ್ನು ಕಲಿಯಿರಿ. ಇನ್ಮುಂದೆ ಹೃದಯದಿಂದ ನಿರ್ಧಾರ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ. ಯಾರೇ ಬಂದು ಏನೇ ಹೇಳಲಿ ಅದರಲ್ಲಿ ಸತ್ಯ ಎಷ್ಟಿದೆ ಅಂತ ಕಣ್ಣಾರೆ ನೋಡಿ. ಬುದ್ಧಿಯಿಂದ ಆಲೋಚಿಸಿ. ಕಣ್ಣೀರಿಗೆ ಕರಗಬೇಡಿ. ನೆನಪಿಡಿ, ಎಲ್ಲರನ್ನೂ ಉದ್ಧಾರ ಮಾಡಲು ನೀವು ದೇವರಲ್ಲ. ಮೊದಲು ನಿಮ್ಮ ಏಳಿಗೆಯನ್ನು ನೋಡಿಕೊಳ್ಳಿ. ಎರಡನೆಯದಾಗಿ ಗಡಿಗಳನ್ನು ಹಾಕಿಕೊಳ್ಳಿ. ನಿಮ್ಮ ಹಾಗೂ ಬೇರೆಯವರ ನಡುವೆ ಒಂದು ಲಕ್ಷ್ಮಣ ರೇಖೆ ಇರಲಿ. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು, ನಿಮ್ಮ ದೌರ್ಬಲ್ಯಗಳನ್ನು ಯಾರ ಮುಂದೆಯೂ ಹೇಳಿಕೊಳ್ಳಬೇಡಿ. ನನ್ನ ಜೀವನಕ್ಕೆ ಇವರ ಅಗತ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿ. ಯಾರು ನಿಮ್ಮ ನೆಮ್ಮದಿ ಹಾಳು ಮಾಡುತ್ತಾರೋ ಅವರು ಎಷ್ಟೇ ಹತ್ತಿರದವರಾದರೂ ಅವರನ್ನು ದೂರ ಇಡಿ. ವಿಷ ಕುಡಿಯೋದು ತ್ಯಾಗ ಅಲ್ಲ, ಅದು ದಡ್ಡತನ. ಮೂರನೆಯದಾಗಿ ಕನಸಿನಿಂದ ಎದ್ದು ಓಡಲು ಶುರು ಮಾಡಿ. ಕಲ್ಪನೆ ಮಾಡಿಕೊಂಡಿದ್ದು ಸಾಕು, ಅದನ್ನು ರಿಯಾಲಿಟಿ ಮಾಡಲು ಇಳಿಯಿರಿ. ಸಣ್ಣ ಪುಟ್ಟ ಸೋಲುಗಳಿಗೆ ಹೆದರಿ ಹಿಂದಕ್ಕೆ ಓಡಬೇಡಿ. ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುವುದು ಮೀನರಾಶಿಯ ಲಕ್ಷಣವಾಗಬಾರದು. ಸಮಸ್ಯೆಗಳ ಅಲೆಗಳನ್ನು ಸೀಳಿ ಈಜುವುದೇ ನಿಜವಾದ ಮೀನರಾಶಿಯ ತಾಕತ್ತು. ಇಂದಿನ ಕೆಲಸವನ್ನು ಹಿಂದೆ ಮಾಡಿ. ಮೀನರಾಶಿಯವರೇ, ಸಮುದ್ರದ ಆಳದಲ್ಲಿ ಮುತ್ತು ರತ್ನಗಳು ಸಿಗುತ್ತವೆ. ನಿಮ್ಮ ಮನಸ್ಸು ಕೂಡ ಅಷ್ಟೇ ಆಳವಾಗಿದೆ. ನೀವು ಅಂದುಕೊಂಡ್ರೆ ಜಗತ್ತನ್ನೇ ಗೆಲ್ಲುವ ಶಕ್ತಿ, ಜ್ಞಾನ ನಿಮ್ಮಲ್ಲಿದೆ. ಆದರೆ ನೀವು ಎಚ್ಚೆತ್ತುಕೊಳ್ಳಬೇಕು ಅಷ್ಟೇ. ನಿಮ್ಮ ದಯೆ, ಕರುಣೆ ದೌರ್ಬಲ್ಯವಾಗದಿರಲಿ, ಅದು ನಿಮ್ಮ ಶಕ್ತಿಯಾಗಲಿ. ಯಾರು ನಿಮ್ಮನ್ನು ಹುಚ್ಚರು, ದಡ್ಡರು ಎಂದು ಕರೆದರೂ ಅವರೇ ನಾಳೆ ನಿಮ್ಮ ಕಾಲ ಬುಡಕ್ಕೆ ಬಂದು ಸಲಹೆ ಕೇಳುವಂತೆ ನೀವು ಬೆಳೆಯಬೇಕು. ಆ ಸಾಮರ್ಥ್ಯ ಗುರುವಿನ ಅನುಗ್ರಹದಿಂದ ನಿಮಗೆ ಸಿಕ್ಕಿದೆ. ಎದ್ದೇಳಿ, ವಾಸ್ತವವನ್ನು ಎದುರಿಸಿ, ಗೆದ್ದು ತೋರಿಸಿ. ಸ್ನೇಹಿತರೆ, ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಾಗಿದ್ರೆ, ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳೇ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದು ನಮಗೆ ದೊಡ್ಡ ಪ್ರೋತ್ಸಾಹ ನೀಡುತ್ತದೆ. ಮತ್ತು ಮೀನರಾಶಿಯವರೇ, ನಿಮ್ಮಂತೆಯೇ ಕಷ್ಟಪಡುತ್ತಿರುವ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಒಂದು ಹೊಸ ದಾರಿ ಸಿಗಲಿ. ಜ್ಯೋತಿಷ್ಯದ ಜೊತೆಗೆ ಜೀವನದ ಪಾಠವನ್ನು ಕಲಿಯಲಿ. ನಿಮ್ಮ ಬದುಕಿನ ರಹಸ್ಯಗಳನ್ನು ಪ್ರತಿದಿನ ತಿಳಿದುಕೊಳ್ಳಲು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಬೆಲ್ ಐಕಾನ್ ಒತ್ತಿ. ನಿಮ್ಮ ಜೀವನದಲ್ಲಿ ನೀವು ನಂಬಿ ಮೋಸ ಹೋದ ಘಟನೆ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಗೆಲುವೇ ನಮ್ಮ ಗುರಿ. ಮೀನರಾಶಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಶಕ್ತಿಯುತವಾದ ವರಗಳು ಯಾವುವೆಂದು ಎನ್ನುವುದರ ಬಗ್ಗೆ ನೋಡೋದಾದರೆ, ಮೀನರಾಶಿಯವರಿಗೆ ಯಾವೆಲ್ಲ ಸ್ವಭಾವ ಇರುತ್ತೆ, ಮೀನರಾಶಿಯವರ ಮುಂದಿನ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ, ಮೀನರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಅನುಕೂಲತೆಗಳಿರುತ್ತದೆ, ಮೀನರಾಶಿಯವರ ನಡತೆ ಹಾಗೂ ಸ್ವಭಾವ ಹೇಗಿರುತ್ತದೆ, ಮೀನರಾಶಿಯವರಿಗೆ ವಿದ್ಯಾಭ್ಯಾಸದ ಕುರಿತು ಮುಂದಿನ ಜೀವನ ಹೇಗಿರುತ್ತದೆ, ಮೀನರಾಶಿಯವರು ಇವರ ಕುಟುಂಬವನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮೀನರಾಶಿಯವರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ.
ಅದಕ್ಕೂ ಮೊದಲು ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಮೀನರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಶಕ್ತಿಯುತವಾದ ವರಗಳು ಯಾವುವೆಂದು ನೋಡೋಣ. ಮೀನರಾಶಿಯವರು ಯಾವಾಗಲೂ ಕೂಡ ಓಡಾಡಿಕೊಂಡೇ ಇರುತ್ತಾರೆ. ಯಾವ ರೀತಿ ಅಂದರೆ, ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನು ಹೇಗೆ ಕಂಡು ಹಿಡಿಯೋಕೆ ಆಗಲ್ವೋ ಅದೇ ರೀತಿಯಾಗಿ ಈ ಮೀನರಾಶಿಯವರು ಎಲ್ಲೆಲ್ಲಿ ಸುತ್ತುತ್ತಾರೆ ಎನ್ನುವುದನ್ನು ಸಹ ಕಂಡು ಹಿಡಿಯಲು ಸಾಧ್ಯವಿಲ್ಲ. ಆ ರೀತಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ, ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆ, ಮತ್ತೊಂದು ಕಡೆಯಿಂದ ಮಗದೊಂದು ಕಡೆ, ಹೀಗೆ ಸುತ್ತುವುದೇ ಇವರಿಗೆ ಹವ್ಯಾಸವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಮೀನರಾಶಿಯವರು ಇವರು ಒಂದೇ ಕಡೆ ಯಾವುದೇ ಕಾರಣಕ್ಕೂ ಸಹ ಕೂರುವುದಿಲ್ಲ. ನೀರಿನಲ್ಲಿ ಮೀನು ಹೇಗೆಲ್ಲ ಓಡಾಡುತ್ತದೆಯೋ ಅದೇ ರೀತಿಯಾಗಿ ಇವರು ಸಹ ತುಂಬಾನೇ ಓಡಾಡಿಕೊಂಡಿರುತ್ತಾರೆ. ಈ ಮೀನರಾಶಿಯವರಿಗೆ ಬುದ್ಧಿ ಎನ್ನುವುದು ಸ್ವಲ್ಪ ಜಾಸ್ತಿ ಇರುತ್ತೆ. ಮೀನರಾಶಿಯವರು ಟ್ಯಾಲೆಂಟ್ ಜೊತೆಗೆ ಇಂಟೆಲಿಜೆಂಟ್ ಸಹ ಆಗಿರುತ್ತಾರೆ. ಹಾಗೆಯೇ ಇವರಿಗೆ ಜನರಲ್ ನಾಲೆಡ್ಜ್ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತದೆ. ಬೇರೆ ರಾಶಿಯವರಿಗೆ ಹೋಲಿಸಿಕೊಂಡ್ರೆ ಈ ಮೀನರಾಶಿಯವರು ನೋಡಲು ತುಂಬ ಸೈಲೆಂಟ್ ಆಗಿರುತ್ತಾರೆ. ಆದರೆ ಇವರಿಗೆ ಬುದ್ಧಿಶಕ್ತಿ ಅನ್ನೋದು ಸ್ವಲ್ಪ ಜಾಸ್ತಿಯೇ ಆಗಿರುತ್ತದೆ. ಈ ಮೀನರಾಶಿಯವರು ಎಷ್ಟು ಸೈಲೆಂಟ್ ಆಗಿರ್ತಾರೆ ಅಂದರೆ, ಇವರಿಗೆ ಏನು ಗೊತ್ತೇ ಇಲ್ವೇನೋ, ಇವರು ಏನನ್ನೂ ಸಹ ತಿಳ್ಕೊಂಡೇ ಇಲ್ವೇನೋ ಅನ್ನೋ ಥರ ಇರ್ತಾರೆ. ಆದರೆ ಮೀನರಾಶಿಯವರ ಟ್ಯಾಲೆಂಟ್ ಏನು ಅನ್ನೋದು ಇವರನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಮಾತ್ರ ಗೊತ್ತಿರುತ್ತದೆ. ಅಷ್ಟು ಜ್ಞಾನವಂತರು ಈ ಮೀನರಾಶಿಯವರು. ಇನ್ನು ಈ ಮೀನರಾಶಿಯಲ್ಲಿ ಹುಟ್ಟಿರುವವರು ತುಂಬಾನೇ ಅದೃಷ್ಟವಂತರು ಎಂದೇ ಹೇಳ್ಬೋದು. ಇರುವಂತಹ 12 ರಾಶಿಗಳಲ್ಲಿ ಈ ಒಂದು ಮೀನರಾಶಿಯವರು ಬಹಳ ಅದೃಷ್ಟವಂತರು. ಯಾಕಂದರೆ ಇವರು ಜಾಸ್ತಿ ಮಾತನಾಡುವುದಿಲ್ಲ, ಎಷ್ಟು ಬೇಕೋ ಅಷ್ಟೇ ಮಾತನಾಡುತ್ತಾರೆ. ಹಾಗೆಯೇ ಅತ್ಯಂತ ಬುದ್ಧಿಶಕ್ತಿ ಹಾಗೂ ಜ್ಞಾನವಂತರಾಗಿರುತ್ತಾರೆ. ಅದೇ ತಾನೇ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು. ಸೈಲೆಂಟ್ ಆಗಿಯೇ ಇದ್ದು ಸಕ್ಸಸ್ ಕಾಣುವಂಥದ್ದು. ಇದೇ ರೀತಿಯಾಗಿ ಮೀನರಾಶಿಯವರು ಇರುವಂಥದ್ದು. ಯಾವುದೇ ಜಗಳಕ್ಕೆ ಹೋಗುವುದಿಲ್ಲ, ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಮಾಡಿಕೊಳ್ಳಲ್ಲ, ಯಾರಿಗೂ ಸಹ ಕೆಟ್ಟದ್ದನ್ನು ಬಯಸುವುದಿಲ್ಲ. ಪ್ರತಿಯೊಬ್ಬರಿಗೂ ಇವರೇ ಒಳ್ಳೆಯದನ್ನು ಮಾಡಿಕೊಂಡು ಬರುವಂತಹ ಗುಣ ಇವರದ್ದಾಗಿರುತ್ತದೆ. ಹಾಗೆಯೇ ಇವರ ಜೀವನದಲ್ಲಿ ಓಡಾಡಿಕೊಂಡು ಕಷ್ಟಪಟ್ಟು ಇವರ ಜೀವನವನ್ನು ಇವರೇ ಉದ್ಧಾರ ಮಾಡಿಕೊಳ್ಳುವುದರ ಕಡೆ ತುಂಬಾನೇ ಗಮನವನ್ನು ಕೊಡ್ತಾರೆ ಎಂದು ಹೇಳಬಹುದು. ಹಾಗಾಗಿ ಈ ಮೀನರಾಶಿಯಲ್ಲಿ ಹುಟ್ಟಿರುವಂಥವರು ತುಂಬಾನೇ ಅದೃಷ್ಟವಂತರಾಗಿರುತ್ತಾರೆ. ಇನ್ನು ಮೀನರಾಶಿಯವರಿಗೆ ಎಲ್ಲ ರೀತಿಯಾದಂತಹ ಯೋಗಗಳು, ಭೋಗಗಳು ಅನ್ನೋದು ಸಿಕ್ಕೇ ಸಿಗುತ್ತದೆ. ಅದಕ್ಕಾಗಿಯೇ ಇವರನ್ನು ಅದೃಷ್ಟವಂತರೆಂದೇ ಹೇಳ್ಬೋದು. ಎಲ್ಲ ರೀತಿಯ ಯೋಗಗಳು ಅಂದರೆ ಇವರು ಕೆಲಸ ಮಾಡುವುದರಲ್ಲಿ ಲಾಭವಾಗುತ್ತೆ, ಜೀವನದಲ್ಲಿ ನೆಮ್ಮದಿ ಇರುತ್ತೆ. ಹಾಗೆ ಕಷ್ಟ, ಸುಖ, ನೋವು, ದುಃಖ ಎಲ್ಲವೂ ಸಹ ಈ ರಾಶಿಯವರಿಗೆ ಇರುತ್ತದೆ. ಇದರ ಜೊತೆಗೆ ಎಲ್ಲ ರೀತಿಯಾದಂತಹ ಯೋಗ ಅನ್ನೋದನ್ನು ಈ ರಾಶಿಯವರು ನೋಡಿರ್ತಾರೆ ಎಂದು ಹೇಳಲಾಗುತ್ತೆ. ದಾಂಪತ್ಯ ಜೀವನ ಅನ್ನೋದು ಈ ರಾಶಿಯವರಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಗಂಡ ಹೆಂಡತಿ ಆಗಿರಬಹುದು, ಕುಟುಂಬ ಜೀವನ ಆಗಿರಬಹುದು, ತಂದೆ ತಾಯಿ ಆಗಿರಬಹುದು, ಇವರ ತಾಳ್ಮೆಯೇ ಇವರ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಜಗಳಗಳು ಹಾಗೂ ತೊಂದರೆಗಳು ಬರದೇ ಇರೋ ಹಾಗೆ ನೋಡಿಕೊಳ್ಳುತ್ತೆ. ಇವರಿಗೆ ಇವರ ತಾಳ್ಮೆಯೇ ಕಾಪಾಡುತ್ತದೆ. ಹಾಗಾಗಿ ಗಂಡ ಹೆಂಡತಿ ನಡುವೆ ಸಾಮರಸ್ಯ ಅನ್ನೋದು ಚೆನ್ನಾಗಿರುತ್ತೆ. ಯಾವಾಗಲೂ ಗುದ್ದಾಟ ಮಾಡೋದು, ಜಗಳ ಆಡೋದು ಈ ಥರ ಏನೂ ಇರೋದಿಲ್ಲ. ಒಂದು ವೇಳೆ ಜಗಳ ಏನಾದರೂ ಆಡಿದರೆ ಗಂಡ ಹೆಂಡತಿ ಇವರಲ್ಲಿ ಮೀನರಾಶಿಯವರೇ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾರೆ. ಯಾಕಂದರೆ ಅವರು ಜ್ಞಾನವಂತರಾಗಿರೋದ್ರಿಂದ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾರೆ. ಈ ರಾಶಿಯವರು ಯಾವ ಕಡೆ ಫೋಕಸ್ ಮಾಡಿದರೆ ಒಳ್ಳೆಯದಾಗುತ್ತದೆ, ನಾವು ಯಾವ ಕಡೆ ಟೈಮ್ ಸ್ಪೆಂಡ್ ಮಾಡಿದರೆ ಲಾಭವಾಗುತ್ತದೆ, ಸುಖ ಸುಮ್ಮನೆ ಜಗಳ ಆಡಿಕೊಂಡು ನಿಂತ್ಕೊಂಡ್ರೆ ಅದರಿಂದ ಏನಾದರೂ ಒಳ್ಳೆಯದು ಇದೆಯಾ ಅಂತ ಹೇಳಿ ಅವರು ಯೋಚನೆಯನ್ನು ಮಾಡ್ತಾರೆ. ಈ ಮೀನರಾಶಿಯವರ ದಾಂಪತ್ಯ ಜೀವನ ಸಹ ತುಂಬಾ ಚೆನ್ನಾಗಿರುತ್ತದೆ. ಕುಟುಂಬ ಜೀವನದ ನಿರ್ವಹಣೆಯೂ ಸಹ ತುಂಬ ಚೆನ್ನಾಗಿರುತ್ತದೆ. ಹಾಗೆಯೇ ಈ ಮೀನರಾಶಿಯವರು ಧರ್ಮಶಾಸ್ತ್ರ ಅನ್ನೋದನ್ನು ಜಾಸ್ತಿ ಪಾಲನೆ ಮಾಡ್ತಾರೆ. ಧರ್ಮಶಾಸ್ತ್ರ ಎಂದರೆ ಧರ್ಮಕ್ಕೆ ಬೆಲೆ ಕೊಡೋದು. ನನ್ನ ಧರ್ಮಕ್ಕೆ ನಾನು ಏನಾದರೂ ಒಳ್ಳೆಯದು ಮಾಡಬೇಕು, ನಾನು ಯಾರೊಬ್ಬರಿಗೂ ಸಹ ಕೆಟ್ಟದ್ದನ್ನು ಬಯಸಬಾರದು, ಶಾಸ್ತ್ರಗಳನ್ನು ಚಾಚೂ ತಪ್ಪದೆ ಫಾಲೋ ಮಾಡಬೇಕು. ಈಗ ಹಿಂದೆ ಏನಾದರೂ ಹಿರಿಯರು ಒಂದು ಶಾಸ್ತ್ರ ಸಂಪ್ರದಾಯವನ್ನು ಮಾಡಿದರೆ ಅದು ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತದೆ ಎಂದು ಹೇಳಿ ಈ ಮೀನರಾಶಿಯವರು ಶಾಸ್ತ್ರ, ಸಂಪ್ರದಾಯ, ದಾನ ಧರ್ಮ ಅನ್ನೋದನ್ನು ಅತಿ ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ರಾಶಿಯವರನ್ನು ಸಮಾಜದಲ್ಲಿ ಉತ್ತಮ ರೀತಿಯಿಂದ ನೋಡ್ತಾರೆ ಎಂದು ಹೇಳ್ಬೋದು. ಇನ್ನು ಈ ಮೀನರಾಶಿಯವರು ದಾನ ಧರ್ಮ ಮಾಡೋದರಲ್ಲಿ ಎತ್ತಿದ ಕೈ ಇವರದ್ದು ಎಂದೇ ಹೇಳ್ಬೋದು. ದಾನ ಧರ್ಮವೆಂದರೆ ಯಾರಾದರೂ ಸ್ವಲ್ಪ ಕಷ್ಟದಲ್ಲಿದ್ದಾರೆ ಎಂದು ಗೊತ್ತಾದರೆ ಸಾಕು, ಮೀನರಾಶಿಯವರು ಕರಗಿ ಹೋಗ್ತಾರೆ. ಆ ರೀತಿಯಾದ ಮನೋಭಾವವುಳ್ಳಂತಹ ವ್ಯಕ್ತಿಗಳಾಗಿದ್ದಾರೆ ಈ ಮೀನರಾಶಿಯವರು. ಯಾರಿಗಾದರೂ ಕಷ್ಟ ಅಂದರೆ ಸಾಕು ಅವರು ಬೇಗ ಮರುಗಿ ಬಿಡ್ತಾರೆ.
ಹಾಗೆಯೇ ರಸ್ತೆ ಬದಿಯಲ್ಲಿ ಯಾರಾದರೂ ಅಸಹಾಯಕರಿದ್ದರೆ ಅವರಿಗೂ ಸಹ ಸಹಾಯವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಇವರಿಗೆ ಎಲ್ಲ ರೀತಿಯಾದಂತಹ ಯೋಗಗಳು ಭೋಗಗಳು ಅನ್ನೋದು ಲಭಿಸುತ್ತದೆ. ಮೀನರಾಶಿಯವರು ಇವರು ಯಾರಿಗಾದರೂ ನಾನು ತೊಂದರೆ ಮಾಡಿದರೆ ಅದರಿಂದ ನನಗೂ ತೊಂದರೆ ಆಗುತ್ತದೆ ಎಂದು ಯೋಚನೆ ಮಾಡಿಕೊಂಡು ಅವರ ಜೀವನದಲ್ಲಿ ಅವರು ಸೈಲೆಂಟ್ ಆಗಿರುತ್ತಾರೆ. ನಮ್ಮಿಂದ ಆದರೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಣ, ಇಲ್ಲವಾದರೆ ಯಾರಿಗೂ ಸಹ ಕೆಟ್ಟದ್ದನ್ನು ಮಾತ್ರ ಮಾಡುವುದು ಬೇಡ ಎನ್ನುವ ಹೃದಯ ಇವರದ್ದಾಗಿದೆ. ಇದು ಈ ರಾಶಿಯವರ ಧ್ಯೇಯವಾಗಿರುತ್ತದೆ. ಇನ್ನು ಈ ಮೀನರಾಶಿಯವರಿಗೆ ಮನಸ್ಸು ಚಂಚಲತೆ ಅನ್ನೋದು ತುಂಬ ಜಾಸ್ತಿ ಇರುತ್ತದೆ. ಇವರ ಮನಸ್ಸು ಹೇಗಿರುತ್ತೆ ಅಂದರೆ ಒಂದು ಸಲ ಯೋಚನೆ ಮಾಡೋ ತರಹ ಇನ್ನೊಂದು ಸಲ ಯೋಚನೆ ಮಾಡಲ್ಲ. ಅಂದರೆ ಇವಾಗ ಇರುವ ಬುದ್ಧಿ ಸ್ವಲ್ಪ ಸಮಯದ ನಂತರ ಇರುವುದಿಲ್ಲ. ಈ ಮೀನರಾಶಿಯವರು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಚಂಚಲತೆ ಅನ್ನೋದು ತುಂಬಾ ಜಾಸ್ತಿ ಇರುತ್ತದೆ. ಈ ಮೀನರಾಶಿಯವರು ಯಾವುದೇ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ನಾನು ಈ ರೀತಿಯಾಗಿ ಮಾಡಲಾ ಇಲ್ಲವೇ ಆ ರೀತಿಯಾಗಿ ಮಾಡಲಾ, ಈ ನಿರ್ಧಾರವನ್ನು ತಗೊಂಡ್ಲೋ ಬೇಡವೋ ಎನ್ನುವುದನ್ನು ಇವರು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಲು ಕಷ್ಟವಾಗುತ್ತದೆ. ಮನಸ್ಸಿನಲ್ಲಿ ಚಂಚಲ ಎನ್ನುವುದನ್ನು ಇವರು ಜಾಸ್ತಿ ಇಟ್ಕೊಂಡಿರೋದ್ರಿಂದ ನಿರ್ಧಾರಗಳನ್ನು ಸ್ವಲ್ಪ ಚಂಚಲತೆಯಿಂದಲೇ ಮಾಡ್ತಾರೆ. ಇನ್ನು ಈ ಮೀನರಾಶಿಯವರಿಗೆ ದ್ವಿಸ್ವಭಾವದ ಗುಣ ಜಾಸ್ತಿ ಎಂದೇ ಹೇಳ್ಬೋದು. ಮೊದಲೇ ಹೇಳಿದಂತೆ ಒಂದು ಸಲ ಈ ಥರ ಯೋಚನೆ ಮಾಡಿದರೆ ಇನ್ನೊಂದು ಸಲ ಇನ್ನೊಂದು ಥರ ಯೋಚನೆ ಮಾಡ್ತಾರೆ. ಆ ರೀತಿಯಾಗಿ ಯೋಚನೆ ಮಾಡೋದ್ರಿಂದಾನೇ ಇವರಿಗೆ ಮೈನಸ್ ಪಾಯಿಂಟ್ ಆಗಿರುತ್ತದೆ. ಇವರ ಜೀವನದಲ್ಲಿ ಇವರ ಕುಟುಂಬವನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಈ ರಾಶಿಯವರು ಕುಟುಂಬದಲ್ಲಿ ಯಾವುದೇ ತರಹದ ಕಲಹವನ್ನು ಮಾಡಿಕೊಳ್ಳಲ್ಲ. ನನ್ನ ಕುಟುಂಬವೇ ನನಗೆ ಮೊದಲು ಎನ್ನುವ ರೀತಿಯಲ್ಲಿ ಕುಟುಂಬಕ್ಕೆ ಪ್ರಿಫರೆನ್ಸನ್ನು ಕೊಡ್ತಾರೆ. ಈ ರೀತಿಯಾಗಿ ಇವರ ಕುಟುಂಬವನ್ನು ನೋಡಿಕೊಳ್ತಾರೆ. ಯಾವುದೇ ರೀತಿಯಾದಂತಹ ಜಗಳಗಳು ಅನ್ನೋದು ತೀರಾ ಕಡಿಮೆ ಇರುತ್ತದೆ. ಜೊತೆಗೆ ಕುಟುಂಬ ಸದಸ್ಯರನ್ನ ಪ್ರೀತಿಯಿಂದ ಕಾಣುತ್ತಾರೆ. ಈ ಮೀನರಾಶಿಯವರು ಬೇಗ ಈಸಿಯಾಗಿ ಎಲ್ಲರನ್ನ ನಂಬುತ್ತಾರೆ. ಹಾಗೆಯೇ ನಂಬಿ ಅಷ್ಟೇ ಬೇಗ ಮೋಸ ಹೋಗ್ತಾರೆ. ಇವರು ಈಸಿಯಾಗಿ ಪ್ರತಿಯೊಬ್ಬರನ್ನು ಇವರೆಲ್ಲರೂ ನಮ್ಮವರೇ, ಎಲ್ಲರೂ ನನ್ನವರೇ ಎಂದು ತುಂಬಾ ಪ್ರೀತಿಯಿಂದ ನಂಬಿಬಿಡ್ತಾರೆ. ಆದರೆ ಈ ರೀತಿಯಾಗಿ ನಂಬುವುದರಿಂದ ಇವರ ಜೀವನದಲ್ಲಿ ಇವರಿಗೆ ನಂಬಿಕೆ ದ್ರೋಹ ಅನ್ನೋದನ್ನು ಇವರ ಜೊತೆಯಲ್ಲಿದ್ದವರೇ ಮಾಡುತ್ತಾರೆ. ಅವರು ಯಾರಾದರೂ ಸರಿ ಅಥವಾ ಇವರಿಗೆ ಯಾರೇ ಸಿಗಲಿ ಅವರನ್ನು ನಂಬಿಬಿಡ್ತಾರೆ. ಮೀನರಾಶಿಯವರನ್ನು ಯಾರಾದರೂ ಏನಾದರೂ ಚೆನ್ನಾಗಿ ಮಾತನಾಡಿಸಿದರೆ ಸಾಕು ಅವರನ್ನು ವೇಗವಾಗಿ ನಂಬುತ್ತಾರೆ. ಹಾಗೆಯೇ ನಂಬಿಸಿದ ವ್ಯಕ್ತಿ ಇವರಿಗೆ ನಂಬಿಕೆ ದ್ರೋಹ ಮೋಸ ವಂಚನೆ ಈ ಎಲ್ಲವನ್ನೂ ಸಹ ಮಾಡಿ ಹೊರಟು ಹೋಗುತ್ತಾರೆ. ಮೀನರಾಶಿಯವರು ನಿಮ್ಮ ಸ್ನೇಹಿತರ ಜೊತೆಗೆ ಸುತ್ತಾಡುವುದನ್ನು ಜಾಸ್ತಿ ಮಾಡ್ತಾರೆ. ಅಂದರೆ ನಿನ್ನ ಕಾಲಿನಲ್ಲಿ ಚಕ್ರ ಏನಾದರೂ ಇದೆಯಾ ಎಂದು ಕೇಳ್ತಾರಲ್ಲ, ಆ ರೀತಿಯಾಗಿ ಸುತ್ತುತ್ತಾರೆ. ಮೀನರಾಶಿಯವರು ಮೊದಲೇ ಓಡಾಟ ಮಾಡೋದು ತುಂಬಾ ಜಾಸ್ತಿ ಇರೋದ್ರಿಂದ ಇವರ ಫ್ರೆಂಡ್ಸ್ ಯಾರಾದರೂ ಸ್ವಲ್ಪ ಮಾತನಾಡಿದರೆ ಸಾಕು, ಯಾರಾದರೂ ಜೊತೆಯಲ್ಲಿ ಫ್ರೆಂಡ್ಸ್ ಆದರೆ ಸಾಕು, ಅವರು ಎಲ್ಲಿಯಾದರೂ ಹೋಗೋಣವೆಂದರೆ ಸಾಕು, ಇವರು ಆಗೋದಿಲ್ಲ ಎನ್ನುವ ಪ್ರಶ್ನೆಯೇ ಇಲ್ಲ. ಈ ರೀತಿಯಾಗಿ ಈ ಮೀನರಾಶಿಯವರು ಓಡಾಟ ಅನ್ನೋದನ್ನು ಜಾಸ್ತಿ ಮಾಡ್ತಾರೆ. ಅವರ ಕೆಲಸಗಳನ್ನು ಬಿಟ್ಟು ಫ್ರೆಂಡ್ಸ್ಗಳ ಜೊತೆ ಜಾಸ್ತಿ ಸುತ್ತಾಡೋದು ಮಾಡ್ತಾರೆ. ಅಷ್ಟು ಹೃದಯವಂತರು. ಮೀನರಾಶಿಯವರು ಇವರು ಕುಟುಂಬದವರಿಗೆ ಅಥವಾ ಯಾರಾದರೂ ಪರಿಚಯ ಆದರೆ ಅವರನ್ನು ನಂಬುತ್ತಾರೆ. ಅವರಿಗಾಗಿ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾರೆ. ಯಾರಾದರೂ ಹಣದ ಸಹಾಯ ಕೇಳಿದರೆ ಇವರಿಂದ ಅಷ್ಟು ಆಗುತ್ತೋ ಇಷ್ಟಾಗುತ್ತೋ ಸಹಾಯ ಮಾಡೇ ಮಾಡ್ತಾರೆ. ಈ ರಾಶಿಯವರಿಗೆ ಹಣಕ್ಕಿಂತ ಜನ ಮುಖ್ಯ ಎಂದು ನಂಬುತ್ತಾರೆ. ಮೀನರಾಶಿಯವರು ಹೆಚ್ಚು ಓಡಾಡ್ತಾರೆ ಅಂದರೆ ಖರ್ಚು ಸಹ ಜಾಸ್ತಿಯೇ ಇರುತ್ತೆ ಅಲ್ವಾ. ಹಾಗಾಗಿ ಈ ಮೀನರಾಶಿಯವರು ತಮ್ಮ ಖರ್ಚುಗಳ ಬಗ್ಗೆ ಸ್ವಲ್ಪ ನಿಯಂತ್ರಣ ಅನ್ನೋದನ್ನು ಇಟ್ಕೋಬೇಕು. ಈ ಮೀನರಾಶಿಯವರು ಇವರ ಜೀವನದಲ್ಲಿ ಸಾಧನೆ ಮಾಡಲೇಬೇಕು ಎಂದು ಹೋರಾಟ ಮಾಡೋದೇ ಜಾಸ್ತಿ. ಇವರು ಓಡಾಡ್ತಾರೆ ಅಂದರೆ ಇವರು ಸುಖ ಸುಮ್ಮನೆ ಖಾಲಿ ಪೋಲಿ ಬಿದ್ದು ಓಡಾಡಲ್ಲ. ಇವರು ತಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಎನ್ನುವ ಗುರಿಯನ್ನು ಇಟ್ಟುಕೊಂಡಿರುತ್ತಾರೆ. ಕಷ್ಟಪಟ್ಟು ದುಡಿಬೇಕು ಎನ್ನುವ ಆಲೋಚನೆ ಇಟ್ಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಕಷ್ಟಪಟ್ಟು ದುಡಿಯುವ ಮಾರ್ಗವನ್ನು ನೋಡಿಕೊಂಡು ಈ ಮೀನರಾಶಿಯವರು ತುಂಬಾ ಓಡಾಡೋದು ಮಾಡುತ್ತಾರೆ. ಹಾಗಾಗಿ ಇವರ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ಬಹು ಬೇಗನೆ ಕಾಣ್ತಾರೆ ಎಂದು ಹೇಳ್ಬೋದು. ಒಟ್ಟಿನಲ್ಲಿ ಮೀನರಾಶಿಯವರು ತುಂಬ ಓಡಾಡ್ತಾರೆ, ಕಷ್ಟಪಟ್ಟು ದುಡಿತಾರೆ. ದುಡಿದ ಹಣವನ್ನು ಸ್ವಲ್ಪ ಸಹಾಯ ಮಾಡ್ತಾರೆ, ಉಳಿದ ಹಣವನ್ನು ಕುಟುಂಬಕ್ಕಾಗಿ ಮೀಸಲಿಡುತ್ತಾರೆ. ಎಲ್ಲ ರೀತಿಯ ಆನಂದವನ್ನು ಅನುಭವಿಸುತ್ತಾರೆ. ನಿಜಕ್ಕೂ ನೀವು ಅದೃಷ್ಟವಂತರು ಎಂದೇ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಮೀನರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಶಕ್ತಿಯುತವಾದ ವರಗಳನ್ನು ನಿಮ್ಮ ಜೀವನದಲ್ಲಿಯೂ ಸಹ ಇದು ನಿಜ ಅನಿಸಿದರೆ ಹಾಗೂ ನಿಮ್ಮ ಜೀವನದಲ್ಲೂ ಸಹ ಇದೆಲ್ಲ ನಡೀತಿದೆ ಅಂತ ನಿಮಗೇನಾದರೂ ಅನಿಸಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ರಾಶಿ ಯಾವುದೆಂದು ಕಮೆಂಟ್ ಮಾಡಿ.
ನೀವು ಮೀನರಾಶಿಯವರಾಗಿದ್ದರೆ ಓಂ ನಮಃ ಶಿವಾಯ ನಮಃ ಎಂದು ಬರೆದು ತಪ್ಪದೆ ಕಮೆಂಟ್ ಮಾಡಿ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.